ಸರ್, ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಎದ್ದಿದೆ. ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ನಾವು ಬ್ಯಾನ್ ಮಾಡಬೇಕು, ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ. ಮತ್ತೆ ಅವರು ಮುಂದಿನ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕಳ್ಕೊಟ್ಟಿಲ್ಲ, ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ನಾಗೆ ತೋರಿಸ್ಕೊಂಡು ಬರ್ತಾ ಇದ್ರ, ನೀವು ಅವರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ. ಹಾಗಾಗಿ ಈ ಬಗ್ಗೆ ಏನು ಹೇಳ್ತೀವಿ? ನಾವು ಯಾರು ನೀವು ಹೇಳಿರೋದ್ರಲ್ಲಿ ಉತ್ತರ ಏನಂದ್ರೆ, ಈ ಕೇಸಿನ ಹೊರಗಡೆ ಬಂದ್ರೆ ಅಂತ ಹೇಳಿದ್ರು. ಕೇಸಿನ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ. ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ. ಪಾಯಿಂಟ್ ಅದಲ್ಲ, ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರನ್ನ ಒತ್ತಡ ಹಾಕಿದಾಗ ಏನು ಹೇಳಕ್ಕಾಗತ್ತೆ ನಿಮಗೆ? ಕೆಲವು ವಾರಗಳಿಂದ ಕೆಲವು ತಿಂಗಳಿಂದ ನನ್ನ ಮೇಲೂ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ. ಬ್ಯಾನ್ ಅಂದ್ರೆ ಏನದು? ಪಾಯಿಂಟ್ ಅದಲ್ಲ. ಏನ್ ನ್ಯಾಯ ಅದು ಮಾಡಿ. ಚೇಂಬರ್ ಇರೋದು ಅಲ್ಲಿರುವಂತ ಚಿತ್ರರಂಗಕ್ಕೆ, ಅಲ್ಲಿರುವಂತ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೆ ನ್ಯಾಯ ಮಾಡ್ಕೊಡ್ಬೇಕು. ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ. ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ಚೇಂಬರ್ನಲ್ಲಿರುವಂಥ ಹಿರಿಯರ ವಿಷಯ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ. ಇರೋದು ನ್ಯಾಯ. ಎಲ್ಲರೂ ದುಡ್ಡಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ನೀವು ಮಾಧ್ಯಮದವರು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ, ನಾಳೆ ಕೋರ್ಟಿಗೆ ಬರೋದು ಅಲ್ಲೇ ನಡೆಯುತ್ತೆ. ಅದೇ ಇಂಪಾರ್ಟೆಂಟ್ ಅಲ್ಲ. ಇದು ತುಂಬ ಸೆಕೆಂಡ್ರಿ. ಏನು ನಮ್ಮೆಲ್ಲರ್ಕಿಂತ ನೋವು ಪಡೆದಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಆಗ್ತದೆ. ಕಾನ್ಸಂಟ್ರೇಷನ್ ಅಲ್ಲಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.